ಹಾಯ್ ಸ್ನೇಹಿತರೆ, SPUK ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಷಯ ಏನಪ್ಪ ಅಂದರೆ, ಒಂದು ಬಹುಮುಖ್ಯವಾದ ಗ್ರಾಮೀಣ ಪ್ರದೇಶ ಜನರಿಗೆ ಇಂಪಾರ್ಟೆಂಟ್ ಆದಂತಹ ವಿಷಯ ತಂದಿದ್ದೇನೆ. ವಿಷಯ ಏನಪ್ಪ ಅಂದರೆ, 2026 ಮತ್ತು 27ನೇ ಸಾಲಿನಲ್ಲಿ ಗ್ರಾಮೀಣ ಕುಶಲಕರ್ಮಿಗಳಿಗೆ ವಿವಿಧ ಸೌಲಭ್ಯಗಳು ಪಡೆಯಲು ಒಂದು ಅರ್ಜಿಯನ್ನು ಕರೆದಿದ್ದಾರೆ. ಆ ಅರ್ಜಿ ಯಾವುದು, ನಿಮಗೆ ಸಾಲ ಸೌಲಭ್ಯ ಯಾವ ಥರ ಸಿಗುತ್ತೆ, ಹೇಗೆ ಸಿಗುತ್ತೆ, ಯಾರ್ಯಾರಿಗೆ ಸಿಗುತ್ತೆ, ಅಪ್ಲಿಕೇಶನ್ ಯಾವ ಥರ ಹಾಕ್ಕೊಬೇಕು ಅದನ್ನು ನೋಡಿ. ಈ ಒಂದು ವಿಡಿಯೋದಲ್ಲಿ ಡೀಟೇಲ್ಸ್ ಎಲ್ಲ ಹೇಳ್ಕೊಡ್ತೀನಿ ಮತ್ತು ಅಪ್ಲೈ ಮಾಡೋದು ಯಾವ ಥರ ಹೇಳ್ಕೊಡ್ತೀನಿ. ಅಪ್ಲೈ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ, ಡೈರೆಕ್ಟ್ ಲಿಂಕ್ನ ಕೊಟ್ಟಿರ್ತೀನಿ. ನೀವು ಅಪ್ಲೈ ಮಾಡ್ಕೋಬೋದು. ನೀವು ಮೊಬೈಲ್ನಲ್ಲಿ ಕೂಡ ಮಾಡ್ಕೊಬೋದು, ಸಿಸ್ಟಮಲ್ಲಿ ಕೂಡ ಮಾಡ್ಕೊಬೋದು. ಎಲ್ಲನೂ ಈ ಒಂದು ವಿವರದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ ಇವಾಗ ವಿಡಿಯೋವನ್ನು ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಲ್ಲ, ಅವರು ದಯವಿಟ್ಟು ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಬನ್ನಿ ಸ್ನೇಹಿತರೆ, ಇವಾಗ ನೋಡಿ ನಾನು ವೆಬ್ಸೈಟನ್ನು ಓಪನ್ ಮಾಡಿದ್ದೀನಿ. ನಾನು ಡೈರೆಕ್ಟ್ ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ. ನೀವು ಡೈರೆಕ್ಟ್ ಲಿಂಕ್ನ ಓಪನ್ ಮಾಡಿ ಅಪ್ಲಿಕೇಶನ್ ಹಾಕೊಬೋದು. ಅಪ್ಲಿಕೇಶನ್ ಹಾಕೊಬೇಕಾದ್ರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕಾಗತ್ತೆ, ಜೊತೆಗೆ ಒಂದು ಫಾರ್ಮೇಟ್, ಇಂಪಾರ್ಟೆಂಟ್ ಆದಂತಹ ಫಾರ್ಮೇಟು. ಆ ಫಾರ್ಮೇಟ್ ತೋರಿಸ್ತೀನಿ ನಿಮಗೆ. ಈ ಒಂದು ದೃಢೀಕರಣ, ನೀವು ಈ ಫಾರ್ಮ್ ಒಂದು ಫಿಲ್ ಮಾಡಲೇಬೇಕು. ಈ ಫಾರ್ಮ್ನ ಡೀಟೇಲ್ಸ್ ಆಗಿ ಶ್ರೀಮತಿ ಯಾರ ಹೆಸರಲ್ಲಿ ಅಪ್ಲಿಕೇಶನ್ ಹಾಕೋರಿದ್ರಲ್ಲ, ಕ್ಯಾಂಡಿಡೇಟ್ ಯಾರು ಇದ್ರಲ್ಲ ಅವ್ರ ಹೆಸರು ಇಲ್ಲಿ ಫಿಲ್ ಮಾಡಿ. ಅದಾದ ನಂತರ ಇಲ್ಲಿ ಗಂಡನ ಹೆಸರು, ತಂದೆ ಹೆಸರು ಹಾಕಿ, ನಿಮ್ಮ ಗ್ರಾಮ ಮತ್ತು ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆ ಈ ಥರ ಎಲ್ಲ ಫಿಲ್ ಮಾಡಿ. ಇದು ನಮ್ಮ ರಾಯಚೂರು ಜಿಲ್ಲೆ ಅಪ್ಲಿಕೇಶನ್ ಆಗಿರೋದೆ. ನಿಮ್ಮ ಬೇರೆ ಬೇರೆ ಜಿಲ್ಲೆಯವರಾಗಿದ್ದರೆ ನಿಮ್ಮ ಜಿಲ್ಲೆಯ ಒಂದು ಅಪ್ಲಿಕೇಶನ್ ಇದೇ ಥರ ಬಿಟ್ಟಿರ್ತಾರೆ. ನೀವು ಕೂಡ ಲಿಂಕ್ನ ಓಪನ್ ಮಾಡಿಕೊಂಡು ಹಾಕ್ಕೊಬೋದು. ಇಲ್ಲಿ ಮತ್ತು ನಿಮ್ಮದು ಕೆಳಗಡೆ ಆಧಾರ್ ನಂಬರ್ನ ಹಾಕಿ, ಇಲ್ಲಿ ಆಧಾರ್ ಸಂಖ್ಯೆಯನ್ನು ಕರೆಕ್ಟಾಗಿ ನಮೂದಿಸಿ, ಅದರ ಕೆಳಗಡೆ ಚಾಲ್ತಿಯಲ್ಲಿರುವ ಪಡಿತರ ಚೀಟಿ ಸಂಖ್ಯೆ ಬರಬೇಕಾಗತ್ತೆ ಇಲ್ಲಿ. ಅದಾದ ನಂತರ ಪರಿಶೀಲನೆಗಾಗಿ ಮತ್ತೆ ಅವರ ಹೆಸರು, ತಂದೆಯ ಹೆಸರು ಅಥವಾ ಗಂಡನ ಹೆಸರು ಮತ್ತು ಅವರ ಊರು, ಅವರು ಎಷ್ಟು ವರ್ಷಗಳಿಂದ ಆ ಒಂದು ವೃತ್ತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವಾಗ ಯಾವ್ಯಾವ ಕೆಲಸ ಅಂತ ಹೇಳಿದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕೆಳಗಡೆ. ಬ್ಯೂಟಿ ಪಾರ್ಲರ್, ಎಲೆಕ್ಟ್ರಿಷಿಯನ್, ಪ್ಲಂಬರ್, ಕ್ಷೌರಿಕ, ಮತ್ತು ಕಲ್ಲು ಹೊಡೆಯುವ, ಕಮ್ಮಾರಿಕ, ಗಾರೆ ಕೆಲಸ ಮತ್ತು ಮೊಬೈಲ್ ರಿಪೇರಿ, ದೋಬಿ, ಬೇರೆ ಬೇರೆ ಕೆಲಸಗಳನ್ನು ಕರೆದಿದ್ದಾರೆ ನೋಡಿ. ಇವಾಗ ಈ ಒಂದು ಫಾರ್ಮ್ನ ಫಿಲ್ ಮಾಡಿ ನೀವು ಸಂಬಂಧಪಟ್ಟಂತಹ ಗ್ರಾಮ ಪಂಚಾಯತಿಯಲ್ಲಿ ಮಾಡಿಸಿದರೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಸೈನು ಬೇಕಾಗತ್ತೆ. ಅವ್ರದ್ದೊಂದು ಸೈನ್ ತಗೊಂಡು ಅಪ್ಲಿಕೇಶನ್ನ ಹಾಕೊಬಹುದು. ಇಲ್ಲಿ ಒಂದು ಫೈಲ್ ಕೊಟ್ಟಿದ್ದಾರೆ, ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ ಇವಾಗ. ಇಲ್ಲಿ ಎಷ್ಟು ಜನನ ಅಪ್ಲಿಕೇಶನ್ ಕರೆದಿದ್ದಾರೆ, ಎಷ್ಟು ಅಪ್ಲಿಕೇಶನ್ಸ್ ಕರೆದಿದ್ದಾರೆ, ಯಾವ್ಯಾವ ಕ್ಯಾಸ್ಟಿಗೆ ಯಾವ್ಯಾವ ಎಷ್ಟೆಷ್ಟು ವೇಕೆಂಟ್ ಕರೆದಿದ್ದಾರೆ. ಅಂದರೆ ವೇಕೆಂಟ್ ಅಂತಲ್ಲ, ಇದು ಯಾರ್ಯಾರಿಗೆ ಸೆಲೆಕ್ಷನ್, ಎಷ್ಟು ಜನಕ್ಕೆ ಅವೈಲೇಬಲ್ ಇದೆ ಅಂತ ಕೊಟ್ಟಿದ್ದಾರೆ. ಇಷ್ಟು ಜನರಿಗೆ ಬೇರೆ ಬೇರೆ ಕ್ಯಾಸ್ಟ್ ಒಳಗೆ, ಈ ಕ್ಯಾಸ್ಟ್ ಒಳಗೆ ಇಷ್ಟು ಜನಕ್ಕೆ ಈ ಒಂದು ಸೌಲಭ್ಯ ಸಿಗುತ್ತೆ ಅಂತ ಹಾಕಿದ್ದಾರೆ. ಒಂದು ನೋಟಿಫಿಕೇಶನ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೋಟಿಫಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ಓದಿ, ಅದಾದ ನಂತರ ಅಪ್ಲಿಕೇಶನ್ನ ಹಾಕಿ. ಅಪ್ಲಿಕೇಶನ್ ಹಾಕೊಬೇಕಾದ್ರೆ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತಿದೆ ಅಲ್ವಾ, ಇಲ್ಲಿ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಡೈರೆಕ್ಟ್ ಓಪನ್ ಆಗುತ್ತೆ. ನಾನು ಆಲ್ರೆಡಿ ಓಪನ್ ಮಾಡಿದ್ದೆ, ಇಲ್ಲಿದೆ ನೋಡಿ, ಓಪನ್ ಮಾಡಿದ್ದೆ, ಡಿಲೀಟ್ ಮಾಡಿದೆ. ಅದಾದ ನಂತರ ಇಲ್ಲಿ ಓಪನ್ ಆಯಿತು. ಓಪನ್ ಮಾಡಿಕೊಂಡು ಇದನ್ನ ಮಾಹಿತಿ ಸ್ವಲ್ಪ ನೀಟಾಗಿ ಓದಿದಾದ್ಮೇಲೆ ನೀವು ಫಸ್ಟು ಇಲ್ಲಿ ಕೇಳಿದ್ದಾರೆ ಅರ್ಜಿ ಯಾವ ಥರ ಹಾಕಬೇಕಂತ, ವಿವರಗಳು ಏನೇನು ಕೇಳಿದಾರಲ್ಲ ಡೀಟೇಲ್ ಆಗಿ ಕರೆಕ್ಟಾಗಿ ಫಿಲ್ ಮಾಡಿ. ಅರ್ಜಿ ಸಲ್ಲಿಸುವ ಜಿಲ್ಲೆ ಹೆಸರು ಅಂತ ಕೇಳಿದ್ದಾರೆ. ಅಂದರೆ ಸದ್ಯಕ್ಕೆ ನೋಡೋಣ, ಇವಾಗ ಸದ್ಯಕ್ಕೆ ಯಾವ್ಯಾವ ಜಿಲ್ಲೆ ಅಂದರೆ ಉಡುಪಿ ಮತ್ತು ರಾಯಚೂರು ಎರಡೂ ಇದೆ. ಉಡುಪಿಯಲ್ಲಿ ಆಲ್ರೆಡಿ ಕ್ಲೋಸ್ ಆಗಿಲ್ಲ, ಇನ್ನೂ ಕ್ಲೋಸ್ ಆಗಿಲ್ಲ. ಲಾಸ್ಟ್ ಡೇಟ್ ಉಡುಪಿಯಲ್ಲಿ ಲಾಸ್ಟ್ ಡೇಟ್ ಇದೆ ನೋಡಿ, 30/7/2026 ಲಾಸ್ಟ್ ಡೇಟ್. ಸಬ್ಮಿಟ್ ದ ಅಪ್ಲಿಕೇಶನ್, ಆನ್ಲೈನ್ ಅಪ್ಲಿಕೇಶನ್ ಈಸ್ ಅಂದರೆ 30 ಇದೇ ತಿಂಗಳ 30 ಇದೆ, ಜುಲೈ 30 ಲಾಸ್ಟ್ ಡೇಟ್ ಇದೆ. ನಮ್ಮ ರಾಯಚೂರಿಗೆ ಯಾವಾಗಿದೆಯಪ್ಪ ಲಾಸ್ಟ್ ಡೇಟ್ ಅಂದರೆ 1ನೇ ತಾರೀಕು 8ನೇ ತಿಂಗಳ
ಆಗಸ್ಟ್ 1ಕ್ಕೆ ಲಾಸ್ಟ್ ಡೇಟ್ ಇದೆ. ಅದರೊಳಗಡೆ ನೀವು ಅಪ್ಲೈ ಮಾಡಲೇಬೇಕು ಕಂಪಲ್ಸರಿಯಾಗಿ. ಅದಾದ ನಂತರ ಅಪ್ಲೈ ಮಾಡ್ತೀವಿ ಅಂದರೆ ನಿಮಗೆ ಈ ಒಂದು ಅಪ್ಲಿಕೇಶನ್ ಸಿಗಲ್ಲ, ಕ್ಲೋಸ್ ಆಗುತ್ತೆ. ಹಾಗಾಗಿ ನೀವು ಬೇಗ ಈ ಒಂದು ಅಪ್ಲಿಕೇಶನ್ನ ಅಪ್ಲೈ ಮಾಡಿ ಮತ್ತು ಈ ಒಂದು ಸೌಲಭ್ಯ ಪಡ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಒಂದು ಯೋಜನೆ ಯಾವುದಪ್ಪ ಅಂದರೆ ಕೆಳಗಡೆ ಕೊಟ್ಟಿರ್ತಾರೆ ನೋಡ್ರಿ, ಇಲ್ಲೇ ಕೊಟ್ಟಿದ್ದಾರೆ. ಕುಶಲಕರ್ಮಿಗಳಿಗೆ ಉಚಿತವಾಗಿ ಸುಧಾರಿತ ಸಲಕರಣೆ, ಅಂದರೆ ನಿಮ್ಗೇನಾದರೂ ಸಾಮಾನು ಬೇಕು ಕೊಡ್ತಾರೆ, ನಿಮ್ಗೇನೇನು ಬೇಕು ಕೊಡ್ತಾರೆ. ಅದು ಇದರಲ್ಲಿ ಕೆಳಗಡೆ ಬರುತ್ತೆ ಯಾರ್ಯಾರಿಗೆ ಅವೈಲೇಬಲ್ ಇದೆ ಅಂತ ನಾನು ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ತಾಲೂಕು ಹೆಸರು ಕೇಳಿದ್ದಾರೆ, ತಾಲೂಕು ಹೆಸರನ್ನ ಫಿಲ್ ಮಾಡಿ ಅರ್ಜಿದಾರ ಹೆಸರು ಹಾಕಿ. ನಾನೊಬ್ಬರ ಹೆಸರು ಹಾಕ್ತೀನಿ. ಅಂದರೆ ಇಲ್ಲಿ ಇಂಗ್ಲೀಷ್ನಲ್ಲಿ ತುಂಬಿ ಇಲ್ಲ ಕನ್ನಡದಲ್ಲಿ ತುಂಬಿ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಇಲ್ಲಿ ಆಧಾರ್ ಕಾರ್ಡಲ್ಲಿ ಯಾವ ಹೆಸರಿದೆ ನೋಡಿ ಅದೇ ಥರ ಹಾಕಿ. ನೆಕ್ಸ್ಟ್ ತಂದೆ ಹೆಸರ ಅಥವಾ ಗಂಡನ ಹೆಸರ ಡೀಟೇಲ್ ಆಗಿ ಕರೆಕ್ಟ್ ಆಗಿ. ಅದಾದ ನಂತರ ಅರ್ಜಿದಾರ ಗ್ರಾಮ ಪಂಚಾಯತ್ ಹೆಸರು ಕರೆಕ್ಟಾಗಿ ಹಾಕಿ. ಅದಾದ ನಂತರ ಕೆಳಗಡೆ ಅವ್ರದ್ದು ಏನು ಗಂಡ ಹೆಣ್ಣ ಏನಾದರೂ ಆಗಿ ಅವರು ವಿವಾಹ ಆಗಿದೆಯಾ ಇಲ್ವಾ ಕರೆಕ್ಟಾಗಿ ಫಿಲ್ ಮಾಡಿ. ವಿವಾಹಿತೆ, ಅವ್ರ ಕ್ಯಾಸ್ಟ್, ನಿಮ್ಮದು ಕ್ಯಾಸ್ಟ್ ಏನಿದೆ ಅದನ್ನು ಹಾಕಿ. ಕಂಪಲ್ಸರಿ ಕ್ಯಾಸ್ಟ್ ಯಾವುದಿದೆ ಅದನ್ನು ಹಾಕ್ಕೊಂಬಿಡಿ. ನೆಕ್ಸ್ಟ್ ಅವ್ರದ್ದು ಡೇಟ್ ಆಫ್ ಬರ್ತ್ ಕೇಳುತ್ತೆ. ಇಲ್ಲಿ ಡೇಟ್ ಆಫ್ ಬರ್ತ್ ಬಂದುಬಿಟ್ಟು ಡೇಟ್ ಆಫ್ ಬರ್ತ್ ಹಾಕಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕೆಳಗಡೆ ಯೋಜನೆ ವಿವರ, ಅವರ ವಿವರಗಳು ಅಂದರೆ ಯಾರ್ಯಾರಿಗೆ ಬರುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ಡೀಟೇಲ್ ಆಗಿ ಇದೆ ನೋಡ್ರಿ. ಉಪಕರಣ ಪಡೆಯಲು ಇಚ್ಛಿಸುವ ವೃತ್ತಿ ಯಾವುದು, ನೀವೇನು ಕೆಲಸ ಮಾಡ್ತೀರಾ, ನಿಮಗೆ ಏನು ಕೆಲಸಗಳು ಬೇಕು, ನಿಮಗೆ ಮುಂದಿನ ಯಾವ ಕೆಲಸಕ್ಕಾಗಿ ನೀವು ಅಪ್ಲಿಕೇಶನ್ ಹಾಕ್ತಾಯಿದ್ದೀರಾ, ಯಾವ ಕೆಲಸದ ಸಾಮಾನುಗಳು ಬೇಕು, ಯಾವ ಕೆಲಸಕ್ಕೆ ನಿಮಗೆ ಸಹಾಯ ಬೇಕು ಇಲ್ಲಿ ಹಾಕಬೇಕು. ಬಡಿಗೆತನ, ಗೌಂಡಿ, ಗಾರೆ ಕೆಲಸ ಅಂದರೆ ಗೌಂಡಿ, ಧೋಬಿ, ಕ್ಷೌರಿಕ, ಕಮ್ಮಾರಿಕ, ಕುರುಮೆ, ಆಮೇಲೆ ಕಲ್ಲು ಕುಟಿಕ, ಕಲ್ಲು ಹೊಡೆಯುವ ಕೆಲಸ, ಆಮೇಲೆ ಬ್ಯೂಟಿ ಪಾರ್ಲರ್, ಇದು ಲೇಡೀಸ್ಗಷ್ಟೇ ಇದೆ ಬ್ಯೂಟಿ ಪಾರ್ಲರ್, ಉಳಿದಿದೆಲ್ಲ ಗಂಡು ಮಕ್ಕಳಿಗಿದೆ. ಪ್ಲಂಬಿಂಗು, ಎಲೆಕ್ಟ್ರಿಷಿಯನ್, ಆಮೇಲೆ ಮೊಬೈಲ್ ರಿಪೇರಿ. ಇದರಲ್ಲಿ ನಿಮ್ಗೆ ಯಾವುದು ಬೇಕೋ ಅದನ್ನು ಹಾಕಿ. ನಾನು ಸದ್ಯಕ್ಕೆ ಒಂದು ಹಾಕ್ತೀನಿ ಇವಾಗ. ಅದಾದ ನಂತರ ಅವ್ರದ್ದು ಆಧಾರ ಕಾರ್ಡ್ನಲ್ಲಿರುವಂತಹ ಮೊಬೈಲ್ ನಂಬರ್ ಕೇಳಿದ್ದಾರೆ, ಮೊಬೈಲ್ ಸಂಖ್ಯೆ, ಆಧಾರ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಅಂತ ಕೇಳಿದ್ದಾರೆ. ನಾನು ಹಾಕ್ತೀನಿ ಇವಾಗ. ಅದು ಹಾಕಿದೆ. ಅದಾದ ನಂತರ ಇಮೇಲ್ ಅಡ್ರೆಸ್ ಕೇಳಿದ್ದಾರೆ. ನಿಮ್ಮ ಹತ್ರ ಇದ್ದರೆ ಹಾಕಿ, ಇಲ್ಲಾಂದರೆ ಬೇಡ, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ರಾಜ್ಯ ಕೇಳಿದ್ದಾರೆ, ಕರ್ನಾಟಕ ಅಂತ ತಗೊಳ್ಳಿ. ಜಿಲ್ಲೆ ಕೇಳಿದ್ದಾರೆ, ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡಿ, ಯಾವ ಜಿಲ್ಲೆಯಲ್ಲಿದ್ದೀರಾ ಅಂತ ಅದನ್ನು ಆಯ್ಕೆ ಮಾಡಿ. ಅದಾದ ನಂತರ ಜಿಲ್ಲೆ ಆಯ್ಕೆ ಮಾಡಿ. ಅದಾದ ನಂತರ ನಿಮ್ಮದು ಪ್ಲೇಸ್ ಹಾಕಿ, ನಿಮ್ಮದು ಓಣಿ ಅಥವಾ ಏರಿಯಾ ಯಾವುದು ಏನು ಅಂತ ಡೀಟೇಲ್ ಹಾಕಿ. ಪಿನ್ ಕೋಡ್ ಹಾಕಿ. ಪಿನ್ ಕೋಡ್ ಹಾಕಿದ್ದಾದ ನಂತರ ಕೆಳಗಡೆ ಮತ್ತೆ ವಿದ್ಯಾರ್ಹತೆ, ಅವ್ರು ನಿಮ್ಮದು ವಿದ್ಯಾರ್ಹತೆ ಒಂದೇ ಕೇಳಿದ್ದಾರೆ, SSLC ಅಷ್ಟೇ ಕೇಳಿದ್ದಾರೆ. ಸೊ ಹಂಗಾಗಿ ಅಷ್ಟೇ ಹಾಕಿ. ನೆಕ್ಸ್ಟ್ ಅವ್ರದ್ದು ಆದಾಯ ಎಷ್ಟಿದೆ, ಇನ್ಕಮ್ ಎಷ್ಟಿದೆ ಅದೊಂದು ಫಿಲ್ ಮಾಡಿ. ಇನ್ಕಮ್ ಫಿಲ್ ಮಾಡಿದ್ದಾದಮೇಲೆ ಕೆಳಗಡೆ ತಾವು ವಿಕಲಚೇತನರಾಗಿರುವಿರಾ ಅಂತ ಕೇಳುತ್ತೆ. ನೀವು ಹ್ಯಾಂಡಿಕ್ಯಾಪ್ ಇದ್ದರೆ, ವಿಕಲಚೇತನ ಇದ್ದರೆ ಹೌದಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಹಾಕಿ. ಇಲ್ಲಿ ಒಂದು ಪಾಯಿಂಟ್ ಕೇಳಿದ್ದಾರೆ, ಏನಪ್ಪ ಅಂದರೆ ನೀವು ಆಯ್ಕೆ ಮಾಡಿರುವ, ಅಂದರೆ ಉದಾಹರಣೆಗೆ ನೀವೇನು ಆಯ್ಕೆ ಮಾಡಿರಲ್ಲ ಅದರದ್ದು ಏನಾದರೂ ನಿಮ್ಮ ಕಡೆ ಸರ್ಟಿಫಿಕೇಟ್ ಏನಾದರೂ ಇದೆಯಾ ಅಂತ ಕೇಳಿದ್ದಾರೆ ಅವರು. ಇತ್ಯಾದಿ ನೀವೇನಾದರೂ ಗಾರೆ ಕೆಲಸ ಅಥವಾ ಬ್ಯೂಟಿ ಪಾರ್ಲರು, ನೀವೇನಾದರೂ ಕೆಲಸ ಮಾಡ್ತೀರಲ್ಲ ಇವಾಗ ಪ್ಲಂಬಿಂಗ್, ಅದರದ್ದು ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳಿದ್ದಾರೆ. ಕಸುಬಿನ ಕುಶಲಕರ್ಮಿಯಾಗಿದ್ದಲ್ಲಿ ಸಂಬಂಧಿತ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯವರಿಂದ ದೃಢೀಕರಣ ಪತ್ರ
ಅಂದರೆ ನಾನೀಗ ತೋರಿಸಿದ್ನಲ್ಲ ಅದನ್ನೇ ನೀವು ಫಿಲ್ ಮಾಡ್ಕೋಬೇಕು. ಯಾಕಂದರೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಏನು ಇರೋಲ್ಲ, ಹಾಗಾಗಿ ನೀವು ಅದನ್ನೇ ಫಿಲ್ ಮಾಡಿಕೊಂಡ್ರೆ ನಡೆಯುತ್ತೆ. ಕಾರ್ಮಿಕ ಇಲಾಖೆ ಅಂತ, ಅಥವಾ ನೀವು ಕಾರ್ಮಿಕ ಇಲಾಖೆ ಕಡೆಯಿಂದ ಆಲ್ರೆಡಿ ನಿಮಗೆ ಕಾರ್ಡ್ ಕೊಟ್ಟಿರ್ತಾರಲ್ವ, ಆ ಕಾರ್ಡ್ ಇದ್ದರೂ ನಡೆಯುತ್ತೆ ಅಂತ. ಓಕೆನಾ? ಅದು ಇರ್ಬೋದು, ಇಲ್ಲಾಂದರೆ ಅದರ ಗುರುತಿನ ಚೀಟಿ ಕೊಟ್ಟಿರ್ತಾರಲ್ಲ ಅದು ಇರ್ಬೋದು, ಇಲ್ಲಾಂದರೆ ಈ ಪಂಚಾಯತಿ ಕಡೆಯಿಂದ ದೃಢೀಕರಣ ಬರ್ಸ್ಕೊಬೇಕು ನೀವು, ಅದೊಂದು ಇದ್ರೆ ನಡೆಯುತ್ತೆ. ಅದಾದ ನಂತರ ಗ್ರಾಮ ಪಂಚಾಯತಿಯಿಂದ ಗ್ರಾಮ ಸಭೆ ಆಯ್ಕೆ ಪತ್ರ ಹೊಂದಿರುವಿರ, ಇದಂತೂ ಸಿಗಲ್ಲ ನಿಮಗೆ, ಯಾರ ಕಡೆ ಇರಲ್ಲ. ಅದಂತ ಹೌದಂತ ಹಾಕಿ. ನಿಮ್ಮ ಬಳಿ ಪಡಿತರ ಚೀಟಿ ಅಥವಾ ಮತದಾರರ ಗುರುತಿನ ಚೀಟಿ ಇದೆಯಾ ಅಂತ ಕೇಳಿದ್ದಾರೆ, ಇದೆ ಅಂತ ಹಾಕಿ. ಓಕೆನಾ? ಓಕೆ, ಅಷ್ಟು ಹಾಕ್ಕೊಂಡು ಕೆಳಗಡೆ ಘೋಷಣೆ ಅಗ್ರಿ ಅಂತ ಕೊಟ್ಟು ಅಗ್ರಿ ಅಂತ ಕೊಟ್ಟು 7QK5K3 ಇಲ್ಲಿ ಕ್ಯಾಪ್ಚಾ ಕೋಡ್ನ ಹಾಕಿ ಸಬ್ಮಿಟ್ ಮಾಡಿ ಸ್ನೇಹಿತರೆ. ಓಕೆ, ಸಬ್ಮಿಟ್ ಮಾಡಿದಾದ್ಮೇಲೆ ಈ ಥರ ಬರುತ್ತೆ ನಿಮಗೆ. ಓಕೆ, ಈ ಥರ ಇದಾದ ನಂತರ ಏನು ಬರುತ್ತಪ್ಪ ಅಂದರೆ ಅಟ್ಯಾಚ್ಮೆಂಟ್ ಕೇಳುತ್ತೆ. ಇಲ್ಲಿ ಅಟ್ಯಾಚ್ಮೆಂಟ್ ನೋಡ್ರಿ, ಇಲ್ಲಿ ಕೆಳಗಡೆ ಅಟ್ಯಾಚ್ ಅನೆಕ್ಸರೀಸ್ ಅಂತ ಕೊಟ್ಟಿದ್ದಾರೆ. ಏನೇನು ಅಟ್ಯಾಚ್ ಮಾಡಬೇಕಪ್ಪ ನೀವು ಅಂದರೆ ಇದನ್ನ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಬರುತ್ತೆ ನೋಡ್ರಿ, ಓಪನ್ ಆಯ್ತು ನೋಡ್ರಿ. ನಿಮ್ಮ ಹತ್ರ ಫಸ್ಟು ಇವಿಷ್ಟು ಡಾಕ್ಯುಮೆಂಟ್ಸ್ ಇರಬೇಕಾಗತ್ತೆ. ಫಸ್ಟ್ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ 25 KB ಒಳಗಡೆ ಅಥವಾ 25 KB ಸೈಜಿನ ಒಂದು ಫೋಟೋ. ಅದಾದಮೇಲೆ ಆದಾಯ ದೃಢೀಕರಣ, ಅದಾದಮೇಲೆ ಜಾತಿ ಪ್ರಮಾಣ ಪತ್ರ, ಅದಾದಮೇಲೆ ನೀವೇನು ಸರ್ಟಿಫಿಕೇಟ್ ಅಂದ್ರಲ್ಲ, ನಾನೇನು ಹೇಳಿದ್ನಲ್ಲ ನಿಮಗೆ ಸರ್ಟಿಫಿಕೇಟ್ ಅಂತ, ಆ ಸರ್ಟಿಫಿಕೇಟ್ ಇದ್ದರೆ ಇಟ್ಸ್ ಓಕೆ. ಇಲ್ಲಾಂದರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಂದ ಪಡೆದ ಒಂದು ದೃಢೀಕರಣ ಪ್ರಮಾಣ ಪತ್ರ ಅಪ್ಲೋಡ್ ಮಾಡಬೇಕಾಗತ್ತೆ. ಓಕೆ, ಇಷ್ಟಿರಬೇಕಾಗತ್ತೆ ನಿಮ್ಮ ಹತ್ರ. ಇನ್ನೊಂದು ಪಡಿತರ ಚೀಟಿ ಅಥವಾ ಗುರುತಿನ ಚೀಟಿ, ವೋಟರ್ ID ಕಾರ್ಡ್ ಇರಬೇಕಾಗತ್ತೆ ನಿಮ್ಮ ಹತ್ರ. ಇವಿಷ್ಟು ತೊಗೊಂಡು ಫಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ JPG ತೊಗೊಬೇಕಾಗತ್ತೆ. ಓಕೆ, ಅದಾದ ನಂತರ ಆದಾಯ ದೃಢೀಕರಣ ಫಾರ್ಮೆಟ್ ಸೆಲೆಕ್ಟ್ ಮಾಡಿ ಇನ್ಕಮ್. ಓಕೆ, ಅದಾದ ನಂತರ ಜಾತಿ ಪ್ರಮಾಣ ಪತ್ರ ಸೆಲೆಕ್ಟ್ ಮಾಡಿದಾದ್ಮೇಲೆ ಚೂಸ್ ಅಂತ ಕೊಟ್ಟು ಅಪ್ಲೋಡ್ ಮಾಡಿ ಕ್ಯಾಸ್ಟ್. ಇದು 1 MB ಒಳಗಡೆ ಇರಬೇಕಾಗತ್ತೆ. ಓಕೆ, ಅದಾದ ನಂತರ ಅದೊಂದು ದೃಢೀಕರಣ ಇಲ್ಲಿ ಕೊಟ್ಟಿರ್ತಾರೆ ನೋಡಿ ಕೆಳಗಡೆ. ಮರ ಕೆಲಸ, ಟೈಲರಿಂಗ್ ಕೊಟ್ಟಾರೆ ಇಲ್ಲಿ. ಟೈಲರಿಂಗ್, ಮನೆ ಕೆಲಸ, ಕ್ಷೌರಿಕ, ದೋಬಿ, ಕಮ್ಮರಿಕ, ಬಟ್ಟೆ, ಇಲ್ಲಿ ಬೇರೆ ಬೇರೆ ಕೆಲಸಗಳು ಕೊಟ್ಟಿದ್ದಾರೆ. ಬಟ್ ಅದರಲ್ಲಿ ನೀವು ಅಪ್ಲೈ ಮಾಡೋಕ್ಕೆ ಕೊಟ್ಟಿರೋದು ಅದರೊಳಗಡೆ ಟೈಲರಿಂಗ್ ಇಲ್ಲ, ಬುಟ್ಟಿ ಎಣ್ಣೆಯುವುದು ಇಲ್ಲ, ಕುಸುಬು, ಕಸುಬು ಅಂತ ಐತಿ, ಕುಶಲಕರ್ಮಿ ಒಳಗೆ ಇಷ್ಟೆಲ್ಲ ಬರ್ತವೆ. ಅದೊಂದು ಅಪ್ಲೋಡ್ ಮಾಡಬೇಕಾಗತ್ತೆ ನೀವು, ದೃಢೀಕರಣ. ಓಕೆ, ಇದಾದ ನಂತರ ವೋಟರ್ ID ಕಾರ್ಡ್. ಓಕೆ, ಇಷ್ಟೆಲ್ಲ ಅಪ್ಲೋಡ್ ಮಾಡಿದಾದಮೇಲೆ ನೀವು ಕೆಳಗಡೆ ಸೇವ್ ಅನೆಕ್ಸರಿ ಅಂತ ಕೊಡಬೇಕಾಗತ್ತೆ. ಓಕೆ, ಅಟ್ಯಾಚ್ ಆಯ್ತು ನೋಡಿರಿ ಫ್ರೆಂಡ್ಸ್, ಇಷ್ಟೆಲ್ಲ ಅಟ್ಯಾಚ್ ಆಯಿತು. ಇಲ್ಲಿ ಕೊಟ್ಟಿದ್ದು ನೋಡಿ ಕೆಳಗಡೆ ನಾವು ಏನೇನು ಅಟ್ಯಾಚ್ ಮಾಡಿವಿ ಇಲ್ಲಿ ಬರುತ್ತೆ. ನೀವು ತಿರ್ಗಾ ಇದನ್ನು ಓಪನ್ ಮಾಡಿ ಕೂಡ ನೋಡಬಹುದು. ಓಕೆ, ಇಷ್ಟೆಲ್ಲ ಆದಮೇಲೆ ಕೆಳಗಡೆ ಸಬ್ಮಿಟ್ ಅಂತ ಸಬ್ಮಿಟ್ ಬಟನ್ ಇದೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸಬ್ಮಿಟ್ ಆಯಿತು ನೋಡ್ರಿ ಸ್ನೇಹಿತರೆ, ಅಪ್ಲಿಕೇಶನ್ ಸಬ್ಮಿಟ್ ಆಯಿತು. ಓಕೆ, ಇಷ್ಟು ಅಪ್ಲೈ ಮಾಡಿದರೆ ಆಯ್ತು ನೋಡ್ರಿ ಸ್ನೇಹಿತರೆ, ನಿಮ್ಮ ಅಪ್ಲಿಕೇಶನ್ನ ಸಬ್ಮಿಟ್ ಆಗಿರುತ್ತೆ. ಇದು ಒಂದು ಪ್ರಿಂಟ್ ಔಟ್ ತಗೊಳ್ಳಿ. PDF ಮಾಡಿಕೊಂಡೆ ನಾನು, PDF ಡೌನ್ಲೋಡ್ ಆಗಿದೆ.
PDF ಓಪನ್ ಮಾಡಿದರೆ ಈ ಥರ ಓಪನ್ ಆಗುತ್ತೆ ನೋಡಿರಿ. ಓಕೆ, ಇದೊಂದು ಪ್ರಿಂಟೌಟ್ ತೆಗೆದು ಇಟ್ಕೊಳ್ಳಿ. ಇದ್ರ ಜೊತೆಗೆ ಡಾಕ್ಯುಮೆಂಟ್ಸು ಈಗೇನು ಅಪ್ಲೈ ಮಾಡಿದ್ರಲ್ಲ ಅದು ಆನ್ಲೈನಲ್ಲಿ ಹೋಗಿರುತ್ತೆ. ಜೊತೆಗೆ ಒಂದು ಕಾಪಿ ತೊಗೊಂಡು ಬೈ ಹ್ಯಾಂಡ್ ನೀವು ಕೊಟ್ಟರು ಕೊಡ್ಬೋದು. ಅವ್ರು ಕೇಳಿದರೆ ಕೊಡಿ, ಇಲ್ಲಾಂದರೆ ಕೊಡಬೇಡಿ. ಕೇಳಿದರೆ ಇದೊಂದು ಜೆರಾಕ್ಸ್ ಪ್ರತಿನ ಜೊತೆಗೆ ನೀವೇನೇನು ಅಟ್ಯಾಚ್ ಮಾಡಿರಲ್ಲ ಡಾಕ್ಯುಮೆಂಟ್ಸು ಅದೆಲ್ಲ ಒಂದು ಪ್ರತಿ ಜೆರಾಕ್ಸ್ ಮಾಡಿಕೊಂಡು ಅವ್ರಿಗೆ ಕೊಡಬೇಕಾಗತ್ತೆ. ಓಕೆ, ಇವತ್ತಿನ ವಿಡಿಯೋ ಇಷ್ಟಿತ್ತು ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ. ಧನ್ಯವಾದಗಳು ಸ್ನೇಹಿತರೆ.